ನಮಸ್ಕಾರ ಎಲ್ಲರಿಗೂ. ಸಿಂಹ ರಾಶಿಯವರಿಗೆ 2026ರ ಫೆಬ್ರವರಿ ತಿಂಗಳು ಕೇವಲ ಒಂದು ಕ್ಯಾಲೆಂಡರ್ ಪುಟ ಅಷ್ಟೇ ಅಲ್ಲ. ಇದೊಂದು ಮಹತ್ವದ ಪರೀಕ್ಷೆ, ಜೊತೆಗೆ ಒಂದು ದೊಡ್ಡ ಪರಿವರ್ತನೆಯ ಸಮಯ. ಈ ತಿಂಗಳು ಎದುರಾಗುವ ಸವಾಲುಗಳನ್ನೇ ಹೇಗೆ ಅವಕಾಶಗಳನ್ನಾಗಿ ಮಾಡಿಕೊಳ್ಳೋದು ಮತ್ತೆ ದೈವದ ಅನುಗ್ರಹವನ್ನ ಹೇಗೆ ಪೂರ್ತಿಯಾಗಿ ಪಡೆಯೋದು ಅನ್ನೋದನ್ನ ಈಗ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸಿಂಹರಾಶಿಯವರೇ, ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ನಾನು ಯಾರಿಗೂ ಕೆಟ್ಟದ್ ಬಯಸಿಲ್ಲ, ಯಾವಾಗ್ಲೂ ಸತ್ಯದ ದಾರಿಯಲ್ಲೇ ಇದ್ದೇನೆ. ಆದ್ರೂ ನನಗ್ಯಾಕಿಷ್ಟು ಕಷ್ಟ, ಯಾಕಿಷ್ಟು ಅಡೆತಡೆಗಳು? ಈ ಪ್ರಶ್ನೆ ನಿಮ್ಮನ್ನ ಪದೇ ಪದೇ ಕಾಡ್ತಿದ್ಯಾ? ಹಾಗಿದ್ರೆ ಈ ಮಾತುಗಳನ್ನ ಕೇಳಿ, ಬಹುಶಃ ಆ ದೈವವೇ ಕಳಿಸಿರುವ ಉತ್ತರ ಇದಾಗಿರ್ಬೋದು. ತಿಂಗಳ ಮೊದಲ ಭಾಗ ನೋಡೋಕೆ ಒಂದು ಸವಾಲಿನ ಹಾಗೆ ಕಾಣ್ಬೋದು, ಆದ್ರೆ ಅದರೊಳಗೆ ಒಂದು ಅದ್ಭುತವಾದ ಆಶೀರ್ವಾದ ಅಡಗಿದೆ. ಹೌದು, ಇಲ್ಲಿ ಶತ್ರುಗಳೇ ನಿಮ್ಗೆ ದಾರಿ ತೋರಿಸ್ತಾರೆ ಮತ್ತು ಅಡೆತಡೆಗಳು ಯಶಸ್ಸಿನ ಮೆಟ್ಲುಗಳಾಗ್ತವೆ. ಕೇಳೋಕ್ ವಿಚಿತ್ರ ಅನ್ಸಿದ್ರೂ ಇದು ನಿಜ. ಬನ್ನಿ, ಇದು ಹೇಗೆ ಸಾಧ್ಯ ಅಂತ ನೋಡೋಣ. ನೋಡಿ, ಈ ತಿಂಗಳ ಪಯಣದಲ್ಲಿ 3 ಮುಖ್ಯ ಘಟ್ಟಗಳಿವೆ. ತಿಂಗಳ ಶುರುವಲ್ಲಿನ ಒಂದು ರೀತಿ ಇದ್ದರೆ, ಫೆಬ್ರವರಿ 13ರ ನಂತರ ಒಂದು ದೊಡ್ಡ ತಿರುವು ಸಿಗುತ್ತೆ. ಮತ್ತೆ ಫೆಬ್ರವರಿ 23ರ ನಂತರ ಈ ತಿಂಗಳ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಈ ಪ್ರತಿಯೊಂದು ಹಂತವೂ ನಿಮ್ಮ ಜೀವನದ ಮೇಲೆ ಒಂದೊಂದು ತರಹದ, ಆದರೆ ಬಹಳ ಮುಖ್ಯವಾದ ಪರಿಣಾಮ ಬೀರಲಿದೆ. ಸರಿ, ಈ ಸ್ಲೈಡನ್ನು ಸ್ವಲ್ಪ ಗಮನಿಟ್ಟು ನೋಡಿ. ಫೆಬ್ರವರಿ 13ರವರೆಗೂ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯ ಭಗವಾನರು 6ನೇ ಮನೆಯಲ್ಲಿ ಇರ್ತಾರೆ. 6ನೇ ಮನೆ ಅಂದ ತಕ್ಷಣ ಎಲ್ರಿಗೂ ಶತ್ರು, ಸಾಲ, ರೋಗ ಅಂತ ಭಯ ಆಗುತ್ತೆ ಅಲ್ವಾ? ಆದರೆ ಸಿಂಹ ರಾಶಿಯವರಿಗೆ ಇಲ್ಲೊಂದು ದೈವಿಕ ರಹಸ್ಯ ಇದೆ. ಇಲ್ಲಿ ಸೂರ್ಯ ಆ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನ ಸುಟ್ಟುಹಾಟಿ ಅದನ್ನೇ ಒಂದು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾನೆ. ಇದಕ್ಕೆ ಜ್ಯೋತಿಷ್ಯದಲ್ಲಿ ಶತ್ರುಜಯ ಯೋಗ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ ನಿಮ್ಮನ್ನ ವಿರೋಧಿಸ್ತಿದ್ರೋ ಅವರೇ ಈಗ ನಿಮ್ಮ ಪರವಾಗಿ ನಿಲ್ತಾರೆ. ಯಾರು ನಿಮ್ಮ ದಾರಿಗೆ ಅಡ್ಡ ಬರ್ತಿದ್ರೋ ಅವರೇ ಈಗ ನಿಮಗಾಗಿ ಹೊಸ ಅವಕಾಶಗಳ ಬಾಗಿಲು ತೆರೀತಾರೆ. ಇದು ನಿಜವಾಗ್ಲೂ ಒಂದು ಅದ್ಭುತವಾದ ದೈವಿಲೀಲೆ. ತಿಂಗಳ ಮೊದಲ ಭಾಗದ ಗೆಲುವಿನ ನಂತರ ಈಗ ಈ 2ನೇ ಭಾಗಕ್ಕೆ ಬರೋಣ. ಇಲ್ಲಿಂದ ಗ್ರಹಗಳ ಪ್ರಭಾವ ಬದಲಾಗುತ್ತೆ, ಮತ್ತೆ ನಿಮ್ಮ ತಾಳ್ಮೆಗೂ ವಿವೇಚನೆಗೂ ಒಂದು ಪರೀಕ್ಷೆ ಶುರುವಾಗುತ್ತೆ. ಈ ಸಮಯದಲ್ಲಿ ಎಚ್ಚರಿಕೆಯೇ ನಿಮ್ಮ ರಕ್ಷಾ ಕವಚ. ಫೆಬ್ರವರಿ 13ರ ನಂತರ ಸೂರ್ಯ ಭಗವಾನರು 7ನೇ ಮನೆಗೆ ಬರ್ತಾರೆ. 7ನೇ ಮನೆ ಅಂದ್ರೆ ಅದು ಸಂಬಂಧಗಳು, ಪಾರ್ಟ್ನರ್ಶಿಪ್, ಒಪ್ಪಂದಗಳು, ಸಮಾಜದಲ್ಲಿ ನಮ್ಮ ಸ್ಥಾನಮಾನ, ಹೀಗೆ ತುಂಬಾನೇ ಸೂಕ್ಷ್ಮವಾದ ಜಾಗ. ಇಲ್ಲಿ ತೆಗೆದುಕೊಳ್ಳೋ ಒಂದು ಸಣ್ಣ ತಪ್ಪು ನಿರ್ಧಾರ ಕೂಡ ದೊಡ್ಡ ಪರಿಣಾಮ ಬೀರಬಹುದು. ಈ ಸಮಯದಲ್ಲಿ ಅತಿಯಾದ ಆತುರ ಒಳ್ಳೆಯದಲ್ಲ. ಹಾಗೆ ಅತಿಯಾದ ವಿಶ್ವಾಸ ಅದು ಕೂಡ ಅಪಾಯಕಾರಿ. ಯಾರೋ ಬಂದು ಒಳ್ಳೆ ಮಾತಾಡ್ಬೋದು, ದೊಡ್ಡ ಲಾಭದ ಆಸೆ ತೋರಿಸ್ಬೋದು. ಆದರೆ ದಯವಿಟ್ಟು ಜಾಗರೂಕರಾಗಿರಿ. ಯಾವುದೇ ದೊಡ್ಡ ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಅಥವಾ ಹೊಸ ಪಾರ್ಟ್ನರ್ಶಿಪ್ ಇದ್ರೆ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಮುಂದಕ್ಕೆ ಹಾಕೋದು ತುಂಬಾನೇ ಒಳ್ಳೆ ನಿರ್ಧಾರ. ಇದು ನಿಲ್ಸಿ ಅಂತಲ್ಲ, ಜಸ್ಟ್ ಸ್ವಲ್ಪ ತಾಳ್ಮೆ ಇರಲಿ ಅಂತ ಅಷ್ಟೇ. ಈಗ ನಾವು ಈ ತಿಂಗಳ ಅತ್ಯಂತ ದೊಡ್ಡ, ಅತ್ಯಂತ ಸವಾಲಿನ ಘಟ್ಟಕ್ಕೆ ಬಂದು ತಲುಪಿದ್ವಿ. ಫೆಬ್ರವರಿ 23ರ ನಂತರ ಆಕಾಶದಲ್ಲಿ ಒಂದು ಅಪರೂಪದ ಘಟನೆ ನಡೆಯಲಿದೆ. ಇದು ನಿಮ್ಮ ಸಂಬಂಧಗಳನ್ನು ಒಂದು ರೀತಿ ಅಗ್ನಿಪರೀಕ್ಷೆಗೆ ಒಳಪಡಿಸಲಿದೆ. ನೋಡಿ, ಫೆಬ್ರವರಿ 23ರ ನಂತರ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಪ್ರಬಲ ಗ್ರಹಗಳು, ಸೂರ್ಯ, ಕುಜ, ಶುಕ್ರ, ಬುಧ ಜೊತೆಗೆ ರಾಹು, ಈ 5 ಗ್ರಹಗಳು ನಿಮ್ಮ 7ನೇ ಮನೆಯಲ್ಲಿ ಒಂದೇ ಕಡೆ ಸೇರ್ತವೆ. ಇದಕ್ಕೆ ಪಂಚಗ್ರಹ ಕೂಟ ಅಂತ ಹೇಳ್ತಾರೆ. 5 ಬೇರೆ ಬೇರೆ ಶಕ್ತಿಗಳು ಒಂದೇ ಕಡೆ ಸೇರಿದಾಗ ಅದರ ಪ್ರಭಾವ ತುಂಬಾನೇ ತೀವ್ರವಾಗಿರುತ್ತೆ. 7ನೇ ಮನೆ ಅಂದ್ರೆ ಮುಖ್ಯವಾಗಿ ಪ್ರೀತಿ, ಸ್ನೇಹ, ದಾಂಪತ್ಯ, ಬಿಸ್ನೆಸ್ ಪಾರ್ಟ್ನರ್ಶಿಪ್. ಈ ಪಂಚಗ್ರಹ ಕೂಟದಿಂದಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ರೀತಿ ಸೂಕ್ಷ್ಮತೆ ಹೆಚ್ಚಾಗುತ್ತೆ. ಒಂದು ಸಂಘ ಮಾತು ಕೂಡ ದೊಡ್ಡ ತಪ್ಪು ತಿಳುವಳಿಕೆಗೆ ಕಾರಣ ಆಗ್ಬೋದು. ಸ್ನೇಹದಲ್ಲಿ ಬಿರುಕು, ಸಂಬಂಧಗಳಲ್ಲಿ ಅನುಮಾನ ಹುಟ್ಟುವ ಸಾಧ್ಯತೆ ಇರುತ್ತೆ. ಈ ಸಮಯದ ಅತಿ ದೊಡ್ಡ ಸವಾಲೆ ಕಮ್ಯುನಿಕೇಷನ್. ನಿಮ್ಮ ಮಾತುಗಳು ತುಂಬಾ ಪವರ್ಫುಲ್ ಆಗಿರುತ್ತೆ, ಆದರೆ ಅಷ್ಟೇ ಅಪಾಯಕಾರಿಯೂ ಆಗಿರುತ್ತೆ. ನೀವು ಒಂದರ್ಥದಲ್ಲಿ ಹೇಳಿದ್ದು ಕೇಳೋರಿಗೆ ಇನ್ನೊಂದರ್ಥದಲ್ಲಿ ಕೇಳಿಸ್ಬೋದು. ಹಾಗಾಗಿ ಕೆಲವೊಂದು ಸಲ ಮೌನವಾಗಿರೋದೇ ಬೆಸ್ಟ್ ಉತ್ತರ ಆಗಿರುತ್ತೆ. ಹಾಗಾದ್ರೆ ಈ ಕಠಿಣ ಪರೀಕ್ಷೆಯಲ್ಲಿ ನಿಮ್ಮನ್ನ ರಕ್ಷಿಸುವ ಅಸ್ತ್ರಗಳು ಯಾವುದು? ಕೇವಲ 3. ಮೊದಲನೇದು ಸಹನೆ, ಅಂದ್ರೆ ತಕ್ಷಣ ರಿಯಾಕ್ಟ್ ಮಾಡದೇ ಇರೋದು. 2ನೇದು ಮೌನ, ಅಂದ್ರೆ ಅನಗತ್ಯವಾದಕ್ಕೆ ಇಳಿದೇ ಇರೋದು. ಮತ್ತೆ 3ನೇದು ಸಂಯಮ, ಅಂದ್ರೆ ಕೋಪವನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಇವೇ ಈ ಸಮಯದಲ್ಲಿ ನಿಮ್ಮ ಮಹಾನ್ ಶಕ್ತಿಗಳು. ಇಷ್ಟೆಲ್ಲ ಸವಾಲುಗಳಿವೆ ಅಂತ ಭಯಪಡೋ ಅಗತ್ಯವೇ ಇಲ್ಲ. ಯಾಕಂದ್ರೆ ಎಲ್ಲಾ ಪರೀಕ್ಷೆಗಳ ನಡುವೆ ನಿಮ್ಮನ್ನ ಕಣ್ಣು ರೆಪ್ಪೆಯಂತೆ ಕಾಯೋಕೆ ಒಂದು ದೊಡ್ಡ ದೈವಿಕ ಶಕ್ತಿ ಇದೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದು ದೇವಗುರು ಬೃಹಸ್ಪತಿಯ ಕೃಪಾಕಟಾಕ್ಷ. ಈ ಎಲ್ಲ ಗ್ರಹಗಳ ಸಂಘರ್ಷದ ನಡುವೆ
ಗುರು ಭಗವಾನರು ಒಂದು ಸೇಫ್ ಆದ ಜಾಗದಲ್ಲಿ ಕೂತು 7ನೇ ಮನೆಯಲ್ಲಿ ನಡೆಯುತ್ತಿರುವ ಈ ಎಲ್ಲ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇದುವೇ ಈ ತಿಂಗಳಿನ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಇದರ ಅರ್ಥ ಏನು ಗೊತ್ತಾ? ಬರಬೇಕಿದ್ದ ದೊಡ್ಡ ಅನಾಹುತಗಳು ಸಣ್ಣ ತೊಂದರೆಯಾಗಿ ಬಂದು ಹೋಗುತ್ತೆ. ಆಗಬೇಕಿದ್ದ ದೊಡ್ಡ ನಷ್ಟಗಳು ಕೊನೆ ಕ್ಷಣದಲ್ಲಿ ತಪ್ಪಿ ಹೋಗುತ್ತೆ. ನೀವು ಬೀಳೋಕ್ ಹೋದಾಗ ಯಾರಿಗೂ ಕಾಣದ ಒಂದು ದೈವಿಕ ಕೈ ನಿಮ್ಮನ್ನ ಹಿಡಿದು ನಿಲ್ಲಿಸಿದಾಗೆ ಅನುಭವ ಆಗುತ್ತೆ. ಅದೇ ಗುರುಬಲ, ಅದೇ ದೈವಾನುಗ್ರಹ. ಈಗ ಈ ತಿಂಗಳ ಕೊನೆ, ಆದರೆ ತುಂಬಾನೇ ಆಳವಾದ ಒಂದು ಪ್ರಭಾವದ ಬಗ್ಗೆ ಮಾತಾಡೋಣ. ಒಂದು ವೇಳೆ ನಿಮ್ಮ ಕೆಲಸಗಳಲ್ಲಿ ಎಲ್ಲಾದ್ರೂ ನಿಧಾನಗತಿ ಕಾಣಿಸ್ಕೊಂಡ್ರೆ ಅದನ್ನ ಕೆಟ್ಟದ್ದು ಅಂತ ಭಾವಿಸ್ಬೇಡಿ. ಅದು ನಿಮ್ಮನ್ನ ನೀವು ನೋಡ್ಕೊಳ್ಳೋಕೆ ದೈವವೇ ಕೊಟ್ಟ ಒಂದು ಪವಿತ್ರ ಅವಕಾಶ. ಈ ಸಮಯದಲ್ಲಿ ಕೆಲಸಗಳು ಯಾಕೋ ಮುಂದೆ ಹೋಗ್ತಿಲ್ಲ ಅಂತ ಅನಿಸ್ತಿದ್ಯಾ? ಎಷ್ಟೇ ಪ್ರಯತ್ನ ಪಟ್ರೂ ರಿಸಲ್ಟ್ ಲೇಟ್ ಆಗ್ತಿದ್ಯಾ? ಇದಕ್ಕೆ ಕಾರಣ ಜ್ಞಾನಕಾರಕನಾದ ಕೇತು ನಿಮ್ಮ ರಾಶಿಯಲ್ಲೇ ಇರೋದು. ಕೇತು ಒಂದು ರೀತಿ ಬ್ರಹ್ಮಾಂಡದ ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ. ಇದು ನಿಮ್ಮನ್ನ ಶಿಕ್ಷಿಸೋಕೆ ಅಲ್ಲ, ಬದಲಾಗಿ ಸ್ವಲ್ಪ ನಿಧಾನ ಮಾಡು, ನಿನ್ನೊಳಗೆ ನೋಡು ಅಂತ ದೇವ್ರು ಕೊಡ್ತಿರೋ ಸಿಗ್ನಲ್. ಈ ನಿಧಾನಗತಿಯ ಮೂಲಕ ದೇವ್ರು ಏನು ಹೇಳ್ತಿದ್ದಾನೆ ಅಂದ್ರೆ, ನಾನು ಮಾಡಿದೆ ಅನ್ನೋ ಅಹಂಕಾರ ಬಿಡು, ದೇವ್ರು ಮಾಡಿಸಿದ ಅನ್ನೋ ಶರಣಾಗತಿ ಬೆಳೆಸ್ಕೊ, ನಿನಗಿಂತ ಕೆಳಗಿರೋರ್ನ ಗೌರವಿಸು. ಈ ಸಮಯದಲ್ಲಿ ಭಕ್ತಿಯ ಮಾರ್ಗ ಹಿಡಿಯಿರಿ. ವಿಶೇಷವಾಗಿ ವಿಘ್ನ ನಿವಾರಕನಾದ ಗಣಪತಿಯ ಆರಾಧನೆ ನಿಮ್ಗೊಂದು ದೊಡ್ಡ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಈ ಇಡೀ ತಿಂಗಳ ಒಟ್ಟಾರೆ ಸಂದೇಶವಾದ್ರೂ ಏನು? ವಿಜಯ, ಪರೀಕ್ಷೆ, ರಕ್ಷಣೆ ಮತ್ತೆ ಆತ್ಮಾವಲೋಕನ, ಈ ಎಲ್ಲ ಅನುಭವಗಳು ನಿಮ್ಮನ್ನ ಕೊನೆಗೆ ಎಲ್ಲಿಗೆ ಕರ್ಕೊಂಡೋಗ್ತಾ ಇದೆ? ಬನ್ನಿ ಇದರ ಸಾರಾಂಶವನ್ನ ನೋಡೋಣ. ಸಿಂಹರಾಶಿಯವರೇ, ಒಂದು ಮಾತು ನೆನಪಿಟ್ಕೊಳ್ಳಿ. ಈ ಫೆಬ್ರವರಿ ತಿಂಗಳು ನಿಮ್ಮನ್ನ ಸೋಲ್ಸಕ್ ಬಂದಿಲ್ಲ. ಬದಲಾಗಿ ನಿಮ್ಮೊಳಗಿರೋ ನಿಜವಾದ ಶಕ್ತಿಯನ್ನ ನಿಮಗೆ ಪರಿಚಯ ಮಾಡ್ಸೋಕೆ, ನಿಮ್ಮ ಆತ್ಮಬಲವನ್ನ ಜಾಗೃತಗೊಳಿಸೋಕೆ ಬಂದಿದೆ. ನೀವು ಬೀಳೋಕಲ್ಲ, ಫೀನಿಕ್ಸ್ ಹಕ್ಕಿಯಂತೆ ಬೂದಿಯಿಂದ ಮತ್ತೆ ಮೇಲೆದ್ದು ಬಳೋಕೆ ಹುಟ್ಟಿದಿರಿ. ಕೊನೆಯದಾಗಿ ಈ ಪ್ರಶ್ನೆಯನ್ನ ನೀವೇ ಕೇಳ್ಕೊಳ್ಳಿ. ಈ ತಿಂಗಳು ಕೇವಲ ಗ್ರಹಗಳು ಕೊಡುವ ಪರೀಕ್ಷೆನಾ, ಅಥವಾ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಒಂದು ಹೆಜ್ಜೆ ಮೇಲೆ ಹೋಗೋಕೆ ಸಿಕ್ಕಿರೋ ಅದ್ಭುತ ಅವಕಾಶನ? ದೇವರು ಯಾರನ್ನ ಪರೀಕ್ಷಿಸ್ತಾನೋ ಅವರನ್ನ ಯಾವತ್ತೂ ಕೈಬಿಡೋದಿಲ್ಲ. ನಂಬಿಕೆಯನ್ನ ಗಟ್ಟಿಯಾಗಿಟ್ಕೊಳ್ಳಿ, ಧೈರ್ಯದಿಂದ ಮುನ್ನುಗ್ಗಿ, ಅಂತಿಮ ವಿಜಯ ಖಂಡಿತ ನಿಮ್ಮ